ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಸರಿಯಾಗಿ ನೋಡಿ, ನಾನು ಬಂಗಾರಿ ಥರ ಕಾಣ್ತಾ ಇಲ್ವಾ? ಈಗ ಕಣ್ಣು ಮುಚ್ಚಿ ಕಣ್ಣು ತೆಗಿರಿ, ವಾಸ್ತವದ ಸತ್ಯ ನಿಮಗೆ ಅರ್ಥ ಆಗತ್ತೆ. ಅವಳು ಸಾಮಾನ್ಯಳಲ್ಲ. ಅವಳು ಹತ್ರ ಬರ್ತಾ ಇದ್ರೆ ಯಾವುದೋ ಒಂದು ಪ್ರಬಲವಾದ ಜ್ಯೋತಿ ಹತ್ರ ಬರ್ತಾ ಇದೆ ಅನ್ನೋ ಅನುಭವ ಆಗುತ್ತೆ. ಚಂದ್ರನ್ ಸಹಾಯದಿಂದಲೇ ಅವಳು ಹಸೆಮಣೆಯಿಂದ ಎದ್ದು ಹೋಗಿದ್ದಾಳೆ ಅಂದರೆ ಅವಳಲ್ಲಿ ಏನೋ ಅಸಾಧಾರಣ ಶಕ್ತಿ ಇದೆ. देव सवितर्दुरितानि परसुवा विश्वानि देव सवितर्दुरितानि परसुवा यदा भद्रं तन्ना आसुवा यदा भद्रं तन्ना आसुवा. ಅವಳಲ್ಲಿ ಆ ಶಕ್ತಿ ಇಲ್ಲ ಅಂದಿದ್ರೆ ಅವಳು ಬಂಗಾರಿ ಕಟ್ಟಿದ ಜೋಪಡಿನ ಕೆಡಬೇಕಾದ್ರೆ, ಅಲ್ಲಿದ್ದ ವಸ್ತುಗಳನ್ನೆಲ್ಲ ಎಸಿಬೇಕಾದ್ರೆ ಅದರಲ್ಲಿದ್ದ ಅಕ್ಕಿ ಕಾಳು ಅವಳ ತಲೆ ಮೇಲೆ ಬಿದ್ದು ಅದು ಶ್ರೀಚಕ್ರದ ನಕ್ಷೆಯಾಗಿ ರೂಪುಕೊಂಡು ಅವಳು ಸುತ್ತೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಅವಳಲ್ಲಿರೋ ಯಾವುದೋ ಶಕ್ತಿ ಅವಳನ್ನು ಕಾಪಾಡ್ತಾ ಇದೆ. ನಮ್ಮ ಬಲೆಗೆ ಬೀಳದೆ ಇರೋ ಹಾಗೆ ಮಾಡ್ತಾ ಇದೆ. ಆ ಶಕ್ತಿ ಯಾವುದು? ಸಾಕು ಮಾಡಿ ನಿಮ್ಮ ಹಾಳು ಪುರಾಣನ. ಆಗೋಗಿರೋ ಕತೆನ ನೆನ್ಸ್ಕೊತಾ ಕೂತ್ರೆ ಆಗ್ಬೇಕಾಗಿರೋ ಕೆಲ್ಸನೂ ಆಗೋದಿಲ್ಲ. ಆಗಿದೆಯಲ್ಲ, ನಿನ್ನ ಕಣ್ಣು ಮುಂದೆನೆ ಜಾಜಿ ತಪ್ಪಿಸ್ಕೊಂಡು ಹೋದ್ಲಲ್ಲ, ಆಗೆಲ್ಲ ಹೋಯ್ತು ಈ ನಿನ್ನ ಸಾಧನೆ? ಈ ಸಲ ಹಾಗಾಗೋದಿಲ್ಲ. ಒಂದ್ಸಾರಿ ಜಾರ್ ಬಿದ್ದವನು ಮತ್ತೆ ಹೆಜ್ಜೆ ಇಡ್ಬೇಕಾರೆ ಎಚ್ಚರು ಆಗ್ತಾನೆ. ನಾನು ಹಾಗೆ. ಈ ಸಲ ನನ್ನ ಗುರಿ ತಪ್ಪೋದಿಲ್ಲ. ಸರಿ, ನಾನು ನಿನ್ನ ನಂಬ್ತೀನಿ. ಮುಂದೇನು ಮಾಡ್ತೀಯ? ಹೇಗಿದ್ರು ಅತ್ತೆ ಒಪ್ಪಿದ್ದಾರೆ, ಜಾಜಿ ಜೊತೆ ಸಂಪರ್ಕ ಸಾಧಿಸ್ತೀನಿ. ಶಬಾಷ್ ಮಂಗಡಿ, ಹಾಗೆ ಮಾಡು. ನಡಿಗೆ ಹೋಗೋಣ. ಒಂದು ನಿಮಿಷ. ಸೂರ್ಯಾಂಶು ವಶದಲ್ಲಿ ಬಂಗಾರಿ ಇದ್ದಾನೆ ಅಂತ ಹೇಳ್ದಿಯಲ್ಲ, ಹಾಗಾದ್ರೆ ಸೂರ್ಯಾಂಶು ಕಣ್ತಪ್ಪಿಸಿ ಜಾಜಿನ ಹೇಗೆ ಕರ್ಕೊಂಡು ಬಂದೆ? ಜಾಜಿನ ನೀನು ಇಲ್ಲಿ ಕರ್ಕೊಂಡು ಬರೋ ವಿಷಯ ಸೂರ್ಯಾಂಶು ಗೊತ್ತಾಗ್ಲಿಲ್ವಾ? ಇಲ್ಲ, ನಾನು ಜಾಜಿನ ಕರ್ಕೊಂಬಂದಿದ್ದ ಅವನ ಗಮನಕ್ಕೆ ಬಂದಿಲ್ಲ. ಜಾಜಿನ ಮತ್ತು ಬಂಗಾರಿನ ವಶೀಕರಣ ಮಾಡೋ ಭರದಲ್ಲಿದ್ದ ಸೂರ್ಯಾಂಶು. ಜಾಜಿ 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 ದಿಕ್ತಪ್ಪಿಸಿ ನಾನು ಜಾಜಿನ ಕರ್ಕೊಂಬಂದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ರೂಪಾಂತರ ವಿದ್ಯೆಯಿಂದ.
ಮಾಡಿದೆ ಬಂಗಾರಿ. ನಿನ್ಗೋಸ್ಕರ ನಾನು ಎಷ್ಟು ಹುಡ್ಕಾಡ್ದೆ ಗೊತ್ತಾ, ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನ್ಗೆ. ಅದೊಂದು ದೊಡ್ಡ ಕತೆ, ಅದನ್ನ ದಾರಿಲಿ ಹೇಳ್ತೀನಿ ಬಾ. ಈ ಕಡೆಗೆ ಯಾಕೋ ಹೋಗ್ತಿದ್ಯಾ? ನೀನ್ ಸ್ನೇಹಿತನ ಮನೆಗೆ ಹೋಗಲ್ವಾ? ಅದನ್ನು ದಾರಿಲಿ ಹೇಳ್ತೀನಿ ಬಾ. ಚಂದ್ರ, ನಿನ್ನನ್ನು ನಾ ಬೆಳೆಸಿದ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಕಣೋ. ನಿನ್ನ ಜೊತೆ ಇರೋದು ನೀನು ಸಾಧಿಸಿ ಪಡ್ಕೊಂಡಿರೋ ವಿದ್ಯೆ ಮಾತ್ರ ಅಲ್ಲ, ಅದನ್ನು ಯಾವಾಗ ಹೇಗೆ ಬಳಸಬೇಕು ಅನ್ನೋ ಬುದ್ಧಿವಂತಿಕೆನೂ ನಿನಗಿದೆ. ಬೇಷ್ ಚಂದ್ರ. ನೀವಿಲ್ಲದೆ ಹೋಗಿದ್ರೆ ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ ಅತ್ತೆ. ನೀವು ನನಗೆ ಮಾತೃ ಸಮಾನ. ಇವತ್ತು ನಾನು ಏನೇ ಆಗಿದ್ರು ಅದು ನಿಮ್ಮಿಂದ. ನನ್ನಿಂದ ಅನ್ನೋದು ನಿನ್ನ ಒಳ್ಳೆ ಗುಣ ಚಂದ್ರ. ದಾಹ ಅಂತ ಅಂದವನ್ನ ನೀರು ತನಕ ಕರ್ಕೊಂಡು ಹೋಗ್ಬೋದು, ಆದರೆ ನೀರು ಕುಡಿಬೇಕಾದ್ದು ಅವನೇ ತಾನೇ. ನೀನು ಹಾಗೆ, ನಿನಗೆ ಜ್ಞಾನದ ದಾಹ ಇತ್ತು, ಅದಕ್ಕೆ ನಾನೊಂದು ದಾರಿ ತೋರಿಸ್ದೆ ಅಷ್ಟೇ. ಆದರೆ ನೀನು ರಾಕ್ಷಸ, ಎಂಥ ಕಷ್ಟವಾದ ವಿದ್ಯೆನೂ ಅರಿದು ಕುಡಿದ್ಬಿಟ್ಟೆ. ವೈಜಿ, ಚಂದ್ರಧರ ನನ್ನ ಹತ್ರ ಬೆಳೆದಿದ್ರು ಇಷ್ಟು ದೊಡ್ಡ ಮೇಧಾವಿ ಆಗ್ತಾ ಇತ್ತು. ಆದರೆ ನಿನ್ನ ಹತ್ರ ಬೆಳೆದಿದ್ದಕ್ಕೆ ನನಗೇ ಸಹಾಯ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ನಾನು ನಿನಗೆ ಚಿರಋಣಿ. ಅಷ್ಟು ದೊಡ್ಡ ಮಾತು ಯಾಕೆ ವಿರೂಪಾಕ್ಷ? ನಿನ್ನ ಮಗ ಮಹಾನ್ ಸಾಧಕನಾಗಿ ನಿನ್ನ ಕಣ್ಮುಂದೆ ನಿಂತಿದ್ದಾನಲ್ಲ, ಅದನ್ನ ನೋಡಿ ಖುಷಿ ಪಡು. ಆ ಖುಷಿ ನನಗೆ ಯಾವತ್ತೂ ಇದ್ದಿದ್ದೇ ವೈಜಯಂತಿ. ಈಗ ಶ್ರೀಚಕ್ರದ ವಶೀಕರಣಕ್ಕೆ ನನ್ನ ಮಗನ ಸಹಾಯನೂ ಕೂಡ ಇದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ನನ್ನ ಸಾಧನೆ ಸಾಕಾರಕ್ಕೆ ಚಂದ್ರ ಮುಹೂರ್ತ ಇಟ್ಟಾಯ್ತು. ಇನ್ನೇನಿದ್ರು ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಕೈ. ಇಷ್ಟಕ್ಕೆ ಮುಗೀತು ಅನ್ಕೊಂಡ್ರ? ಮುಂದೆ ಬೇಕಾದಷ್ಟು ತಿರುಗಳಿವೆ. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಏನು ಬೇಕು ಹೇಳು ಚಂದ್ರ. ಇವತ್ತು ನನಗಾಗ್ತಿರೋ ಸಂತೋಷಕ್ಕೆ ನಿನಗೇನು ಮಾಡಿದ್ರು ಕಡಿಮೆನೆ. ಏನು ಮಾಡ್ಬೇಕು ಹೇಳು, ಮಾಡ್ತೀನಿ. ನನಗೋಸ್ಕರ ನೀವೇನು ವ್ಯವಸ್ಥೆ ಮಾಡೋದು ಬೇಡ, ನಿಮಗೋಸ್ಕರ ಮಾಡ್ಕೊಳ್ಳಿ. ಮದುವೆ ಆಗಿರೋ ಹೊಸ ಜೋಡಿಗೆ ಪ್ರಥಮ ರಾತ್ರಿಯ ಸಿದ್ಧತೆ ಆಗಲಿ. ಅಷ್ಟೇ ತಾನೇ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಾ ಸಿದ್ಧತೆಗಳು ಆಗುತ್ತೆ. ನನ್ನ ಕೋರಿಕೆ ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನು ಶ್ರೀಚಕ್ರ ಸ್ವರೂಪಿ ಮಗು ನನ್ನದು.
ಯಾಕೆ ಹೀಗಾಯ್ತು ಸೂರ್ಯಾಂಶು? ಆ ಜಾಜಿ ನಿನ್ನ ಕೈಯಿಂದ ಹೇಗ್ ತಪ್ಸ್ಕೊಂಡು ಹೋದ್ಲು? ಅದೇ ತಿಳಿತಾ ಇಲ್ಲ ಗುರುಗಳೇ. ತಿಳಿತಾ ಇಲ್ಲ ಅಂದ್ರೆ ಹೇಗೆ ಸೂರ್ಯಾಂಶು? ಪ್ರತಿ ಸಾರ್ತಿನೂ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಕೊನೆಯ ಕ್ಷಣದಲ್ಲಿ ನಮಗೆ ಸೇರ್ಬೇಕಾದ ವಸ್ತು ಇನ್ಯಾರಿಗೋ ಸೇರ್ಬಿಡುತ್ತೆ. ಇದು ಯಾಕೆ ಹೀಗೆ? ಯಾಕೆ ಸೂರ್ಯಾಂಶು? ಇಂಥ ಸಮಯದಲ್ಲಿ ತಗೋಬೇಕಾದ ಮುನ್ನೆಚ್ಚರಿಕೆನ ನೀನು ತಗೊಂಡಿರ್ಲಿಲ್ವಾ? ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೆ ಗುರುಗಳೇ. ಎಲ್ಲ ನಿಯಮನೂ ತಪ್ಪದೆ ಪಾಲಿಸಿದ್ದೆ. ಆದ್ರೆ ಜಾಜಿ ಮೇಲಿನ ವಶೀಕರಣ ಸಫಲವಾಗ್ಲಿಲ್ಲ. ಸಫಲ ಆಗ್ಲಿಲ್ಲ ಅಂದ್ರೆ ಏನು ಅರ್ಥ ಸೂರ್ಯಾಂಶು? ಯಾರು ನಮ್ಮ ವಶೀಕರಣಕ್ಕೆ ಅಡ್ಡಿಪಡಿಸಿದ್ದು? ಜಾಜಿ ಒಳಗಿನ ಪ್ರಭೆ ನಮ್ಮನ್ನ ಅಡ್ಡಿಪಡಿಸ್ತಿತ್ತು ಅನ್ಸತ್ತೆ ಗುರುಗಳೇ. ಪ್ರಭೇನ? ಹಾಗಿದ್ರೆ ಇದು ಆ ತ್ರಿಪುರ ಸುಂದರಿ ಅಮ್ಮನವ್ರದೇ ತಡೆ. ಅವಳೇ ನಿನ್ನನ್ನ ತಡೆದಿರ್ತಾಳೆ. ಒಂದು ವೇಳೆ ಇದು ಅಮ್ಮನವ್ರ ಪ್ರಭಾವ ಅಲ್ದೆ ಹೋದ್ರೆ ಖಂಡಿತ ವಿರೂಪಾಕ್ಷಂತೆ ಕೆಲಸ ಇದು. ನಮ್ಗೆ ಇರೋದು ಇಬ್ರು ಶತ್ರುಗಳು. ಒಬ್ಳು ಆ ಅಮ್ಮನವರು, ಇನ್ನೊಬ್ಬ ಆ ವಿರೂಪಾಕ್ಷ. ಇದಕ್ಕೆಲ್ಲ ಕಾರಣ ಆ ವಿರೂಪಾಕ್ಷನ ಮಗ ಚಂದ್ರಧರ ಗುರುಗಳೇ. ಏನ್ ಹೇಳ್ತಿದ್ಯಾ ಸೂರ್ಯಾಂಶು? ಹೌದು ಗುರುಗಳೇ, ಇದು ಆ ಚಂದ್ರಧರಂದೇ ಕೆಲಸ. ಇದೇನೋ ಬಂಗಾರಿ, ಇಷ್ಟೊಂದು ಹೂಗಳು ಏನಕ್ಕೆ ತರಿಸಿರ್ಬೋದು ಇದನ್ನ? ಅದ್ ಸರಿ, ಈ ಹೊಸ ಅಂಗಿ ಯಾರೋ ಕೊಟ್ರು? ಇದನ್ನ ವೈಜಯಂತಿ ಅಮ್ಮ ಕೊಟ್ರು. ಪಾಪ, ಎಷ್ಟು ಒಳ್ಳೆಯವ್ರಲ್ವಾ ಅವರು. ಈಗಷ್ಟೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಆ ಹೂವೆಲ್ಲ ಪೂಜೆಗೆ ಅಲ್ವಾ? ಹೂನ ತರಿಸಿರೋದು ಅಮ್ಮನವ್ರ ಪೂಜೆಗಲ್ಲ,